ಹಾಯ್ ಮಾಡಿ. ರೆಡಿಯಾಗೋಯ್ತು. ನಾನು ಬರೋಷ್ಟರಲ್ಲಿ ನಮ್ಮ ಆಂಟಿ ಎಲ್ಲ ಮಾಡಿ ಮುಗಿಸ್ಬಿಟ್ಟು ಹೆವಿ ರಶ್ ಇದೆ ಗೈಸ್. ಯಾವುದೋ ಹುಡುಗಿ ಬತ್ತೈತೆ ನೋಡಿ ಗೈಸ್ ನಮ್ಮ ಮನೆಗೆ. ಯಾರು ಬೇಕು ನಿಮಗೆ? ಆ ಮನೆಗಿಂತ ಬೆಳಗ್ಗೆ ಕಾಲ್ ಮಾಡೋದಕ್ಕೆ ಯಾವಾಗ ಬಂದವಳೆ. ಹಾಯ್ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಕೀರ್ತನ ಯೂಟ್ಯೂಬ್ ಚಾನಲ್. ಗೈಸ್ ಇವತ್ತು ದೀಪಾವಳಿ ಕಡೆ ಕಾರ್ತಿಕೆ ದಿನ. ಆಂಟಿ ಎಲ್ಲ ಪೂಜೆ ಮಾಡ್ತಿದ್ದಾರೆ. ನಾನು ಸ್ವಲ್ಪ ಎಲ್ಲ ಕೆಲಸ ಮುಗಿಸಿ ನಾನು ಸ್ನಾನ ಮಾಡಿ ರೆಡಿ ಆಗ್ತಿದ್ದೀನಿ. ಆಂಟಿ ಈಗ ತಿಂಡಿ ಮಾಡ್ತಿದ್ದಾರೆ, ಬನ್ನಿ ತೋರಿಸ್ತೀನಿ. ನಮ್ಮ ಚಿಕ್ಕಪ್ಪ ಗೈಸ್, ಚಿಕ್ಕಪ್ಪ ಹಾಯ್ ಹಾಯ್ ಮಾಡಿ. ಬ್ಲಾಗ್ ಬ್ಲಾಗ್ ಬ್ಲಾಗ್. ಓ ನಮ್ಮ ಆಂಟಿ ಆಲ್ರೆಡಿ ಮುಗಿಸ್ಬಿಟ್ಟಿದ್ದಾರೆ. ಹಾಯ್ ರಮ್ಮಂಟಿ, ಈ ಕಡೆ ನೋಡ್ಬಿಟ್ಟು ಹಾಯ್ ಮಾಡಿ. ಏನು ಮಾಡ್ತಿದ್ದೀರಾ? ಪೊಂಗಲ್ ಮಾಡ್ತಿದ್ದಾರೆ ಗೈಸ್. ಕಡೆ ಕಾರ್ತಿಕೆ ಸ್ಪೆಷಲ್. ಕಡೆ ಕಾರ್ತಿಕೆ ತಾನೇ? ಇವತ್ತೇ ಲಾಸ್ಟಾ? ಇವತ್ತೇ ಲಾಸ್ಟ್. ಪೊಂಗಲ್ ಜೊತೆ ನೆಂಚ್ಕೊಳ್ಳೋಕೆ ಖಾರ ಮಾಡಿ ಮಾಡಿ. ರೆಡಿಯಾಗೋಯ್ತು. ನಾನು ಬರೋಷ್ಟರಲ್ಲಿ ನಮ್ಮ ಆಂಟಿ ಎಲ್ಲ ಮಾಡಿ ಮುಗಿಸ್ಬಿಟ್ಟವ್ರಿ. ಸಾಕು ಸಾಕು, ಪೊಂಗಲ್ ರೆಡಿ. ಮನೆಗೆ ಕೂತ್ಕೊಂಡು ಪೊಂಗಲ್ ತಿನ್ನೋಣ. ನಮ್ಮ ಆಂಟಿ ಎಲ್ಲ ದೀಪ ಹಚ್ಚಿ ಬಿಟ್ಟಿದ್ದಾರೆ ಆಗಲೇ. ನಾನು ನಮ್ಮ ಆಂಟಿ ಮತ್ತು ನಮ್ಮ ಚಿಕ್ಕಪ್ಪ ಎಲ್ಲ ದೇವಸ್ಥಾನಕ್ಕೆ ಹೋಗ್ತಿದ್ದೀವಿ ಗೈಸ್. ಯಾವ ದೇವಸ್ಥಾನ ಚಿಕ್ಕಪ್ಪ? ಅರ್ಕೇಶ್ವರ ದೇವಸ್ಥಾನ. ಅರ್ಕೇಶ್ವರ ದೇವಸ್ಥಾನ. ದೇವಸ್ಥಾನ ಅಲ್ಲಿರೋದಕ್ಕೆ ಇಲ್ಲಿ ಗಂಟ ನಡ್ಕೊಂಡು ಹೋಗ್ತಿದ್ದೀವಿ ಗೈಸ್. ಇಲ್ಲಿಂದ ನಡ್ಕೊಂಡು ಹೋಗ್ಬೇಕು. ಹೆವಿ ರಶ್ ಇದೆ ಗೈಸ್. ನಮ್ಮ ಆಂಟಿ ಇದೇ ದೇವಸ್ಥಾನಕ್ಕೆ ಹೋಗ್ಬೇಕು ಅಂತ ಕರ್ಕೊಂಡು ಬರ್ತಾವ್ರೆ. ಹೋಗೋದ ನೋಡಿ. ಹೆವಿ ರಶ್ ಇದ್ದಾರೆ ಗೈಸ್. ಇದೇ ಅರ್ಕೇಶ್ವರ ಟೆಂಪಲ್. ದರ್ಶನ ಎಲ್ಲ ಮುಗಿಸ್ಕೊಂಡು ಮನೆಗೆ ಹೋಗ್ತಾ ಇದ್ದೀವಿ. ನಮ್ಮ ಚಿಕ್ಕಪ್ಪ ಹೆವಿ ರಶ್ ಇರ್ತಿದೆ ಅಂತ ನಮ್ಮ ಆಂಟಿಗೆ ಬೈತಾಯಿತ್ತು. ರಶ್ ಅಷ್ಟಿರಲಿಲ್ಲ ಅಲ್ವಾ, ಸ್ವಲ್ಪನೇ ಇದ್ದಿದ್ದು ರಶ್ಶು. ಕಡೆ ಕಾರ್ತಿಕೆ ಮುಗೀತು ಗೈಸ್. ನಾಳೆಯಿಂದ ಎಲ್ಲರ ಮನೇಲೂ ಚಿಕನ್ ಮಟನ್ ಮಾಡೋದೇ, ಎಲ್ಲರೂ ತಿನ್ನೋದೆ. ಮನೆಗೆ ಹೊರಡೋಣ ನಡೀರಿ ಗೈಸ್. ಆಲ್ಮೋಸ್ಟ್ ಎಲ್ಲರೂ ತಿಂದಿರ್ತಾರೆ. ಒಬ್ಬೊಬ್ಬರು ಬೇರೆಯವ್ರ ಮನೆಯಲ್ಲಿ, ಒಬ್ಬೊಬ್ರು ಮನೇಲಿ ಮಾಡಿರಲ್ಲ. ಅವರೆಲ್ಲ ಮನೇಲಿ ನಾಳೆಯಿಂದ ಚಿಕನ್ ಮಟನ್ ಮಾಡಿಕೊಂಡು ತಿಂತಾ ಇರೋದೆ. ದೀಪಾವಳಿ ಮುಗೀತು, ಬನ್ನಿ ಮನೆಗೆ ಹೋಗೋಣ. ಯಾವುದೋ ಹುಡುಗಿ ಬತ್ತೈತೆ ನೋಡಿ ಗೈಸ್ ನಮ್ಮ ಮನೆಗೆ. ಯಾರು ಬೇಕು ನಿಮಗೆ? ಹಾಯ್, ವೆಲ್ಕಮ್ ಟು ಕೀರ್ತನ ಚಾನಲ್, ಯೂಟ್ಯೂಬ್ ಚಾನಲ್. ಯಾರು ಬೇಕು ನಿಮಗೆ? ಯಾಕೆ ಬನ್ರಿ ಮನೆಗೆ? ಸುಮ್ಮನೆ ಇಲ್ಲೇ ಹೋಯ್ತಾ ಇದ್ದೆ.
ಇಲ್ಲಿ ಯಾರೋ ಇರ್ತಾರೆ ಕೀರ್ತನ ಅವ್ರು ಇಲ್ಲೇ ಅವ್ರೆ ಅಂತಂದ್ರೆ ಅದಕ್ಕೆ ಬಂದೆ. ಯಾರಪ್ಪ ಹೇಳಿದ್ದು? ರೋಡಲ್ಲಿ ಯಾರೋ ಕೂತಿದ್ರು ಅಂದ್ರು. ಗೈಸ್ ಬಾ ಮನೆಗೆ ಅಂತ ಬೆಳಗ್ಗೆ ಕಾಲ್ ಮಾಡೋದಕ್ಕೆ ಯಾವಾಗ ಬಂದವಳೆ? ಟೈಮ್ ಎಷ್ಟು ಈಗ? 6 ಗಂಟೆ, ಸಂಜೆ 6 ಗಂಟೆ. 6 ಗಂಟೆಗೆ ಬಂದಿದ್ದಾಳೆ. ಏನು ಮಾಡ್ತೀವಿ? 7 ಗಂಟೆಗೆ ಬಂದಿಲ್ಲ, ನಾನು 6 ಗಂಟೆಗಾರ ಬಂದಿದ್ದೀನಿ ಗೈಸ್. ಅಲೋ, ನೀನು ಸಂಜೆ ಕಾಲ್ ಮಾಡಿದ್ದಿದ್ದವಳು, ಅದಕ್ಕೆ ನಾನು ದೀಪಾಸ್ ಹೋಗೋಷ್ಟು ಲೇಟ್ ಆಗಿತ್ತು. ನಾನು ಅವಳಿಗೆ ಮಾರ್ನಿಂಗ್ ಕಾಲ್ ಮಾಡಿದ್ದಕ್ಕೆ ಈಗ ಬಂದವಳೆ. ದೇವಸ್ಥಾನಕ್ಕೆ ಹೋಗಿರ್ಲಿಲ್ಲ? ಹೋಗಿರ್ಲಿಲ್ಲ ಕಣೆ. ಏನು ಮಾಡ್ತಿದ್ದೆ ಮನೇಲಿ? ಮನೇಲೆ ಪೂಜೆ ಮಾಡ್ತೀವಿ ಇವತ್ತು, ಅದಕ್ಕೆ ಸಂಜೆ ಮೇಲೆ ನೋಡ್ಬೇಕು, ಹೋದ್ರೆ ಹೋಗೋದು. ನಾಳೆಯಿಂದ ಚಿಕನ್ ಮಟನ್ ಗೈಸ್ ಇವ್ರ ಮನೇಲಿ. ಇಲ್ಲ ಗೈಸ್, ಇದೊಂದು ವಾರ ಇವಳಾಗ್ಲೇ ತಿಂದಿದ್ದಾಳೆ. ಇವಳಾಗ್ಲೇ ತಿಂದಿದ್ದಾಳೆ. ಹೊರ್ಗಡೆಗೆ. ಅದೇ ಹೊರ್ಗಡೆ ನಾನು ಮನೇಲಿ ಮಾಡಿಲ್ಲ, ಬಟ್ ಅಲ್ಲೇ ತಿಂದಿದ್ದಾಳೆ. ನಾನು ತಿಂದಿಲ್ಲ. ಇದು ನಿಮ್ಮ ಮನೇಲಿ ಮಾಡಿಲ್ಲ ಅಲ್ಲ? ಮನೇಲಿ ಮಾಡಿಲ್ಲ, ಹೊರ್ಗಡೆ ತಿಂದಿರೋದಷ್ಟೇ. ಹೊರ್ಗಡೆ ಚೆನ್ನಾಗಿ ತಿಂದವಳೆ. ಕಾರ್ತಿಕೆಲ್ಲ ಮುಗ್ದೆ ಹೋಗೈತಿ ಇವ್ರದ್ದು, ಈಗೇನಿಲ್ಲ. ಮನೇಲಿ ಮಾತ್ರ ನೆಕ್ಸ್ಟ್ ಟ್ಯೂಸ್ಡೇಯಿಂದ ಮಾಡ್ತಾರೆ. ಆದ್ರೂ ಎಷ್ಟಿನಿಂದ ಬಾ ಬಾ ಅಂತೇಳಿ ಇವತ್ತು ಬಂದಿದ್ದಾಳೆ ಗೈಸ್ ಮನೆಗೆ. ನೆಕ್ಸ್ಟ್ ನಾಳೆ ಇವಳು ಬರ್ತಾಳೆ ಗೈಸ್ ಡೈಲಿ. ಆಮೇಲೆ ಸಂಜೆ ಅವ್ರ ಮನೆಗೆ ಹೋದ್ಮೇಲೆ ಆ ಕಡೆಯಿಂದ ಡ್ರಾಪ್ ಮಾಡ್ತಾಳೆ ಗೈಸ್ ನಮ್ಮ ಮನೆಗೆ. ಇವಳು ಮತ್ತೆ ಅವ್ರ ಗಾಡಿಲೆಲ್ಲ ನಡ್ಕೊಂಡು. ಅದಕ್ಕೆ ಹೇಳ್ತಿದ್ವಿ ನೋಡ್ಗೆ, ಡೈಲಿ ಈ ಕಡೆಯಿಂದ ನಾನು, ಆ ಕಡೆಯಿಂದ ನೀನು ಬರ್ತಾನೆ ಇರೋಣ. ನೆಕ್ಸ್ಟ್ ಎಕ್ಸಾಮ್ ಶುರು ಆಗ್ತಿದೆ ಅಲ್ವಾ, ಕಂಬೈನ್ ಸ್ಟಡಿ ಮಾಡೋಣ ಅಂತ ಇಬ್ರು ಅಂದ್ಕೊಂಡಿದೀವಿ. ನೋಡೋಣ ಅದು ನೋಡೋಣ ಗೈಸ್. ಮಾಡ್ತೀವಿ ಗೈಸ್, ಇಲ್ಲಿ ನೋಡೋಣ ಅಂತಲ್ಲ, ಮಾಡೇ ಮಾಡ್ತೀವಿ. ನಮ್ಮ ಮನೇಲಿ 2 ದಿನ, ಇವ್ರ ಮನೇಲಿ 2 ದಿನ, ಆ ಥರ ಮಾಡೋದು. ಎಕ್ಸಾಮ್ ಸ್ಟಾರ್ಟ್ ಆಗೋ ತನಕ. ಎಕ್ಸಾಮ್ ಸ್ಟಾರ್ಟ್ ಆಗೋದೇನು ಡಿಸೆಂಬರ್ ಫಸ್ಟ್ ವೀಕ್ ಇಲ್ಲ ಸೆಕೆಂಡ್ ವೀಕ್ ಅಂತ ಹೇಳಿದ್ದಾರೆ. ನೋಡೋಣ. ಈ ಸಲ ಸೆಮ್ ಬೇಗ ಮುಗ್ದೈತೈತೆ ಗೈಸ್, ಬೇಗ ಮುಗ್ದೈತೈತೆ. ಲೇಟಾಗಾದರೂ ಮುಗಿತೈತೆ. ಬೇಗ ಎಲ್ಲ ಬೇಗ ಬೇಗ ಮುಗಿದೋಗ್ತದೆ. ದಿನಗಳೇ ಬೇಗ ಹೋಯ್ತೈತೆ. ಅವಾಗ ಆಮೇಲೆ ಕಾರ್ತಿಕೆನೆ. ಏನು ನಾಳೆ ಚಿಕನ್ ಮಟನಾ? ನಾಳೆಯಿಂದ ಮಾಡಲ್ಲ ಕಣೆ, ನೆಕ್ಸ್ಟ್ ಮಂಗಳವಾರದಿಂದ ಮಾಡ್ತಾರೆ. ಏನಕ್ಕೆ ಮುಗೀತಲ್ಲ ಕಾರ್ತಿಕೆ? ಅಣ್ಣ ಬರ್ತಾನೆಲ್ಲ ಬೆಂಗಳೂರಿಂದ, ಅದಕ್ಕೆ ಅವ್ನು ಫ್ರೈಡೇ ಬರ್ತಾನೆ. ಮಾಡಿದ್ರೆ ಅದೇ ಫ್ರೈಡೇ ಮಾಡ್ಬೋದು, ಇಲ್ಲ ಅಂದರೆ ನೆಕ್ಸ್ಟ್ ಮಂಗಳವಾರದಿಂದ ಸ್ಟಾರ್ಟ್ ಮಾಡ್ಬೋದು. ನಿಮ್ಗೇನು ಕಾರ್ತಿಕೆ ಇಲ್ವಲ್ಲ ಬಿಡು ನಿಶು, ನಿಂದ ಆಲೆ ಮುಗ್ದೆ ಹೋಗೈತೆ. ಚೆನ್ನಾಗಿ ತಿಂದಿಲ್ಲ ಅಪ್ಪ, ಹೊರಗಡೆ. ಬಟ್ ಹೊರಗಡೆ ತಿಂದಿದ್ದೆ, ಮುಗ್ದೋಗೈತೆ. ಅದು ಒಂದು ಸತಿ ಕುತ್ಕೊಳ್ಳಿ. ಅದೇನೆ ಇನ್ಯಾವಾಗ ಮತ್ತೆ ನಿಮ್ಮ ಆಂಟಿ ಬರ್ಡೇ ವೆಜ್ ಹೋಗಿದ್ದು, ನಾನ್ ವೆಜ್ ಅಲ್ಲ. ಒಂದೇ ಸಲ ಅಂತ ತಿಂದಿರೋದು, ನಾನು ತಿಂದಿಲ್ಲ ಗೈಸ್. ತಿಂದಿರ್ತಾಳೆ, ನಿಮ್ ಮುಂದೆ ಸುಳ್ಳು. ಇಲ್ಲ ನಿಜ ಇಲ್ಲ ಗೈಸ್, ತಿಂದಿಲ್ಲ. ಈ ಸಲನೇ ತಿಂದಿಲ್ಲ, ಸಲ ತಿಂತಿದ್ದೆ ನಾನು. ಈ ಸತಿ ಕಾರ್ತಿಕೆ ತುಂಬಾ ಜೋರಾಗಿ ಮಾಡ್ತಿದ್ದಾಳೆ, ಅದಕ್ಕೆ ತಿಂದಿಲ್ಲ. ನಿಜವಾಗ್ಲೂ ಇಲ್ಲ ಗೈಸ್, ಹಂಗೇನಿಲ್ಲ, ಸುಮ್ಮನೆ ತಿಂದಿಲ್ಲ ಅಷ್ಟೇ. ಈ ಬ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ. ಯಾರ್ಯಾರು ಈ ವಿಡಿಯೋ ನೋಡ್ತಿದ್ದಾರೆ ಅವರೆಲ್ಲ ಯಾರ ಅಕೌಂಟ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅವರೆಲ್ಲ ಮಾಡಿ, ಹಾಗೆ ಲೈಕ್ ಮಾಡಿ ಶೇರ್ ಮಾಡಿ ಅಂತ ಕೇಳ್ಕೊತೀವಿ. ಪ್ಲೀಸ್ ಲೈಕ್ ಆ್ಯಂಡ್ ಶೇರ್ ಮಾಡಿ. ಥ್ಯಾಂಕ್ ಯು ಸೋ ಮಚ್ ಗೈಸ್.